ಪ್ರಾಯೋಜಕರು ಜೀವಿತ್ ಪಿಯು ಕಾಲೇಜ್, ಯಲಹಂಕ, ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತು ವಿಶೇಷ ವಿಜ್ಞಾನ ಕ್ವಿಜ್ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದಾರೆ ಜೀವಿತ್ ಪದವಿ ಪೂರ್ವ ಕಾಲೇಜು ಯಲಹಂಕದವರು. ಜೀವಿತ್ ಪದವಿ ಪೂರ್ವ ಕಾಲೇಜಲ್ಲಿ ಪ್ರಥಮ PUC ಹಾಗೂ ದ್ವಿತೀಯ PUCಗೆ ವಿಶೇಷವಾದ ತರಬೇತಿಯನ್ನು ನೀಡ್ತಾರೆ. ಯಾವ ವಿದ್ಯಾರ್ಥಿಗಳು CET, NEET, JEE ಪರೀಕ್ಷೆಗಳನ್ನು ತಗೊಳ್ಳೋಕ್ಕೆ ಇಷ್ಟಪಡ್ತಾರೆ, ಆ ಪರೀಕ್ಷೆಗಳಿಗೆ ಅಗತ್ಯವಾದ ವಿಶೇಷ ತರಬೇತಿಯನ್ನು ಕೊಡುವ ತಜ್ಞರು ಇಲ್ಲಿ ಉಂಟು. ವಿದ್ಯಾರ್ಥಿನಿಯರಿಗೆ ವಸತಿ ಸೌಲಭ್ಯವೂ ಸಹ ಈ ಒಂದು ಕಾಲೇಜಲ್ಲಿ ಇದೆ. ಈ ಕಾಲೇಜಿನಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇವತ್ತಿನ ಕ್ವಿಝಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಪರಿಚಯ ಮಾಡಿಕೊಳ್ಳೋಣ. ಮೊದಲ ತಂಡ. ನನ್ನ ಹೆಸರು ವಿಷ್ಣು ಗೌಡ ಡಿ. ನಾನು ಪ್ರಥಮ PUCಯ ವಿದ್ಯಾರ್ಥಿ. ನನ್ನ ಹೆಸರು ಯಶಸ್ವಿನಿ C. ನಾನು ಪ್ರಥಮ PU ವಿದ್ಯಾರ್ಥಿನಿ. ನನ್ನ ಹೆಸರು ಸಂಚನಾ ಆರಣಗೌಡ್. ನಾನು ದ್ವಿತೀಯ PUC ವಿದ್ಯಾರ್ಥಿ ಹಾಗೂ ಇದು ನಮ್ಮ ತಂಡ CV ರಾಮನ್. ನಾನು ಆ ತಂಡಕ್ಕೆ ನಾಯಕಿಯಾಗಿದ್ದೇನೆ. CV ರಾಮನ್ ತಂಡಕ್ಕೆ ಶುಭವನ್ನು ಹಾರೈಸ್ತಾ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ತಂಡ. ನನ್ನ ಹೆಸರು ಅಮೃತ್ಜೆ. ನಾನು ಪ್ರಥಮ PUC ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನನ್ನ ಹೆಸರು ಶಶಾಂಕ್ ಗೌಡ BA. ನಾನು ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಹಾಗೂ ಈ ತಂಡದ ನಾಯಕತ್ವವನ್ನು ವಹಿಸಿದ್ದೇನೆ. ನನ್ನ ಹೆಸರು ದುಷ್ಯಂತ್ MK. ನಾನು ಪ್ರಥಮ PUCಯ ವಿದ್ಯಾರ್ಥಿ. ವಿಕ್ರಮ್ ಸಾರಾಭಾಯ್ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಶುಭವನ್ನು ಹಾರೈಸ್ತಾ ಇದ್ದೇವೆ. ನಮ್ಮ ಮೂರನೆಯ ತಂಡ. ನಮ್ಮ ತಂಡದ ಹೆಸರು APJ ಅಬ್ದುಲ್ ಕಲಾಂ. ನಾನು ಈ ತಂಡದ ನಾಯಕಿ. ನನ್ನ ಹೆಸರು ಪ್ರೀತಿ ಎಸ್ ವಿರಾಟ್. ನಾನು ದ್ವಿತೀಯ PUC ವಿದ್ಯಾರ್ಥಿನಿ. ನನ್ನ ಹೆಸರು ರೇಷ್ಮಾ ವಯನ್. ನಾನು ಮೊದಲ PUCಯ ವಿದ್ಯಾರ್ಥಿನಿ. ನನ್ನ ಹೆಸರು ಚಾರ್ವಿ R. ನಾನು ಪ್ರಥಮ PUCಯ ವಿದ್ಯಾರ್ಥಿನಿ. APJ ಅಬ್ದುಲ್ ಕಲಾಂ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಶುಭವನ್ನು ಹಾರೈಸ್ತಾ ಇದ್ದೇವೆ. ಮೂರೂ ತಂಡಗಳು ಸಿದ್ಧವಾಗಿದ್ದರೆ ಕ್ವಿಜ್ ಆರಂಭಿಸೋಣ. ಆದರೆ ಮೊದಲು ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮವನ್ನು ಆರಂಭಿಸೋದಕ್ಕೆ ಮೊದಲು ಈ ಜೀವಿತ್ ಪದವಿ ಪೂರ್ವ ಕಾಲೇಜಿನ ಬಗ್ಗೆ ಒಂದು ಪುಟ್ಟ ಚಿತ್ರವನ್ನು ನೋಡೋಣ. ಜೀವಿತ್ ನೀಟ್ JEE ಅಕಾಡೆಮಿ ಮತ್ತು PU ಕಾಲೇಜು ಜೀವಿತ್ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಅತ್ಯಾಧುನಿಕ ಮೂಲಸೌಕರ್ಯ ವಿನ್ಯಾಸದೊಂದಿಗೆ 2 ವರ್ಷಗಳ PU ಶಿಕ್ಷಣ, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳೊಂದಿಗೆ ಪ್ರತ್ಯೇಕವಾಗಿ ವಸತಿ ಮತ್ತು ಡೇ ಬೋರ್ಡಿಂಗ್ ತರಬೇತಿಗಳನ್ನು ನೀಡುತ್ತಿರುತ್ತದೆ. ಕಲಾತ್ಮಕವಾಗಿ ವಿನ್ಯಾಸಗೊಳಿಸಲಾದ ವಿಶಾಲವಾದ ತರಗತಿ ಕೊಠಡಿಗಳು, ಪರಿಣತಿ ಹೊಂದಿರುವ ಅಧ್ಯಾಪಕರು, ಉನ್ನತ ದರ್ಜೆಯ ಪ್ರಯೋಗಾಲಯಗಳು, ಪ್ರತ್ಯೇಕ ಅಧ್ಯಯನ ಕೊಠಡಿಗಳು, ವಿವಿಧ ಕಲಿಕಾ ವ್ಯವಸ್ಥೆಯನ್ನು ಅನ್ವೇಷಿಸಲು ನೀಡುವ ಡಿಜಿಟಲ್ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ. ವಸತಿ ಆವರಣವನ್ನು ಮನೆಯ ವಾತಾವರಣದ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಶಿಸ್ತಿಗೆ ಮತ್ತೊಂದು ಹೆಸರು ಆಗಿದೆ ಜೀವಿತ್ ಪದವಿ ಪೂರ್ವ ಕಾಲೇಜು. ಈಗ ಮೂರೂ ತಂಡಗಳು ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಆರಂಭಿಸ್ತೇನೆ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಅಮ್ಮ ಹೇಳಿದ ಕೈತುತ್ತಿನ ಮುದ್ದಾದ ಕಥೆಗಳ ಮಕ್ಕಳ ಸಚಿತ್ರ ಪುಸ್ತಕ. ಮೂಲ ಶ್ರೀಮನ್ನಾರಾಯಣ. ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಸುಲೋಚನಾ ಅವರು. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಒಂದು
70 ವ್ಯಾಟ್ ಸೀಲಿಂಗ್ ಫ್ಯಾನ್ ದಿನಕ್ಕೆ 12 ಗಂಟೆ ತಿರುಗುತ್ತದೆ. 1 ಕಿಲೋವ್ಯಾಟ್ ಶಕ್ತಿಯ ಬೆಲೆ 8 ರೂಪಾಯಿ. 30 ದಿನಗಳಲ್ಲಿ ಎಷ್ಟು ರೂಪಾಯಿಗಳ ವಿದ್ಯುತ್ ಬಿಲ್ ತುಂಬಬೇಕು ಅನ್ನೋದನ್ನು ಹೇಳಬೇಕು. 60 ಸೆಕೆಂಡುಗಳ ಕಾಲಾವಕಾಶ. ಬಜರ್ ಮೊದಲಿಗೆ ಒತ್ತಿದ್ದಾರೆ ಸಿ ವಿ ರಾಮನ್ ತಂಡದವರು. ನಿಮಗೆ ಆಯ್ಕೆಗಳು ಬೇಕಾ? ಹಾಗೆ ಉತ್ತರ ಕೊಡ್ತೀನಿ. ಹಾಗೆ ಹೇಳಿ. 201.6 201.6 ಅಂತ ಹೇಳ್ತಾ ಇದ್ದಾರೆ. ಆಯ್ಕೆಗಳನ್ನು ನೋಡೋಣ. 201 ರೂಪಾಯಿ 60 ಪೈಸೆ, 204 ರೂಪಾಯಿ 60 ಪೈಸೆ, 202 ರೂಪಾಯಿ 60 ಪೈಸೆ, 203 ರೂಪಾಯಿ 60 ಪೈಸೆ. ಸಿ ವಿ ರಾಮನ್, ಯಾವುದು ಮೊದಲನೇದು? ಹೌದಾ? ಪರೀಕ್ಷೆ ಮಾಡ್ಬೋದಾ? ಪರೀಕ್ಷಿಸೋಣ. 201 ರೂಪಾಯಿ 60 ಪೈಸೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಆಯ್ಕೆಗಳು ಬರೋಕ್ಕೆ ಮೊದಲೇ ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಹೇಗೆ ಬಂತು ಈ ಲೆಕ್ಕ? ಅದನ್ನು ಒಂದು ಚೂರು ನೋಡೋಣ. ಪ್ರತಿ ದಿನದ ಶಕ್ತಿ ಅದನ್ನು ಲೆಕ್ಕ ಹಾಕೋಣ. 70 ವ್ಯಾಟ್ಸ್ ಇಂಟು 12 ಅವರ್ಸ್ ಎಷ್ಟಾಯಿತು? 840 ವ್ಯಾಟ್ ಅವರ್ ಆಯಿತು. ಅಂದರೆ 0.84 ಇಂಟು 4 ಕಿಲೋ ವ್ಯಾಟ್ಸ್ ಆಯಿತು. ಅದಾದ ಮೇಲೆ ಒಂದು ತಿಂಗಳಿಗೆ 0.84 ಗುಣಿಸು 30 ಅಂದರೆ 25.5 ಕಿಲೋ ವ್ಯಾಟ್ ಅವರ್ ಆಯಿತು. ಬೆಲೆ 25.2 ಗುಣಿಸು 8ರಿಂದ ಅಂತಿಮ ಉತ್ತರ ಬಂದದ್ದು 201 ರೂಪಾಯಿ 60 ಪೈಸೆ. ಲೆಕ್ಕವನ್ನು ಸರಿಯಾಗಿ ಮಾಡಿದ್ದೀರಿ. ಪುಸ್ತಕವನ್ನು ತಮಗೆ ಕೊಟ್ಟಿದ್ದೀರಿ. ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ನಿತ್ಯ ವಿಜ್ಞಾನದ ಪ್ರಶ್ನೋತ್ತರಗಳು. ಆರ್ ಬಿ ಗುರುಬಸವರಾಜ್ ಅವರು ಬರೆದಿರುವಂತಹ ಪುಸ್ತಕ. ಪ್ರಶ್ನೆ: ಬೇಳೆಯನ್ನು ಬೇಯಿಸಬೇಕಾದರೆ ಬೇಗ ಬೇಯಲು ಯಾವುದನ್ನು ಮೊದಲು ಹಾಕಬೇಕು, ಯಾವುದನ್ನು ಆಮೇಲೆ ಹಾಕಬೇಕು ಅನ್ನೋದನ್ನು ಹೇಳಬೇಕಾಗುತ್ತೆ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಹುಳಿ ಉಪ್ಪು, ಉಪ್ಪು ಹುಳಿ ಒಟ್ಟಿಗೆ ಹಾಕಿ, ಎರಡನ್ನೂ ಹಾಕಬಾರದು. ಬಜರ್ ಒತ್ತಿದ್ದಾರೆ ವಿಕ್ರಮ್ ಸಾರಾಭಾಯ್ ಮೊದಲಿಗೆ, ಆನಂತರ ಸಿ ವಿ ರಾಮನ್. ವಿಕ್ರಮ್ ಸಾರಾಭಾಯ್, ತಮ್ಮ ಉತ್ತರ ಉಪ್ಪು ಹುಳಿ. ಉಪ್ಪು ಹುಳಿ ಆಯ್ಕೆ 2. ಸಿ ವಿ ರಾಮನ್ ತಂಡದವರು ಹೇಳ್ಬೋದು ಉಪ್ಪು ಹುಳಿನ. ಉಪ್ಪು ಹುಳಿ ಅದೇ ಉತ್ತರ ಸರಿಯಾ? ಹಾಂ. ಹಾಗಿದ್ಮೇಲೆ ಉತ್ತರವನ್ನು ನೋಡೋಣ. ಹೇಗೆ ಉಪ್ಪು ಹುಳಿ ಸರಿಯಾದ ಉತ್ತರ ದಯವಿಟ್ಟು ಹೇಳಿ. ಸರ್, ಫಸ್ಟು ಉಪ್ಪು ಹಾಕಿದಾಗ ನೀರಿನ ಬಾಯ್ಲಿಂಗ್ ಪಾಯಿಂಟ್ನ ಡಿಕ್ರೀಸ್ ಮಾಡುತ್ತೆ, ಆಗ ಬೇಳೆ ಬೇಗ ಬೇಯುತ್ತೆ ಸರ್. ಆಮೇಲೆ ಹುಳಿ ಹಾಕಬೇಕು. ಹುಳಿ ಹಾಕಿದ್ರೆ ಏನಾಗುತ್ತೆ ಸರ್? ನಾರ್ಮಲ್ ಆಗಿ ಬೇಯುತ್ತೆ. ಆಮೇಲೆ ನಾರ್ಮಲ್ ಆಗಿ ಬೇಯುತ್ತೆ, ಇಲ್ಲಾಂದರೆ ಬೇಯುತ್ತೆ. ಪುಸ್ತಕವನ್ನು ನಾನು ವಿಕ್ರಮ್ ಸಾರಾಭಾಯ್ ತಂಡಕ್ಕೆ ಕೊಡ್ತಾ ಇದ್ದೇನೆ. ಸರಿಯಾದ ಉತ್ತರ ತಿಳ್ಕೊಳ್ಳೋಣ. ಬೇಳೆಕಾಳಲ್ಲಿ ಒಳಗೆ ಇರ್ತಕ್ಕಂಥ ಅಣುಗಳನ್ನು, ಪ್ರೋಟೀನು, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇರುತ್ತಲ್ವ ಬೇಳೆಕಾಳಲ್ಲಿ, ಒಂದು ಅಣುವನ್ನು ಇನ್ನೊಂದು ಅಣುವಿಗೆ ಜೋಡಿಸಿರೋದು ಪೆಕ್ಟಿನ್, ಹೆಮಿಸೆಲ್ಯುಲೋಸ್ ಅಂತಕ್ಕಂಥ 2 ವಸ್ತುಗಳು. ಉಪ್ಪು ಹಾಕಿದಾಗ ಆ ಉಪ್ಪು ಏನು ಮಾಡುತ್ತೆ, ಈ ಪೆಕ್ಟಿನ್ ಮತ್ತು ಹೆಮಿಸೆಲ್ಯುಲೋಸನ್ನು ಕರಗಿಸುತ್ತೆ. ಕರಗಿಸಿದಾಗ ಬೇಳೆ ಏನಾಗುತ್ತೆ, ಚೆದರುತ್ತೆ, ಬೇಗ ಬೇಯುತ್ತೆ. ಈ ಪೆಕ್ಟಿನ್ ಮತ್ತು ಹೆಮಿಸೆಲ್ಯುಲೋಸ್ ಏನಿದೆ, ಹುಳಿಯ ಸಂಪರ್ಕಕ್ಕೆ ಬಂದರೆ ಅದು ಮತ್ತಷ್ಟು ಗಟ್ಟಿಯಾಗಿಬಿಡುತ್ತೆ. ಆಗ ಬೇಳೆ ಬೇಯೋದೇ ಇಲ್ಲ. ಹಾಗಾಗಿ ಬೇಳೆ ಚೆನ್ನಾಗಿ ಬೇಗ ಬೇಯುತ್ತೆ. ಮುಂದಿನ ಪುಸ್ತಕ ಅಜ್ಜ ಅಜ್ಜ ಕತೆ ಹೇಳು, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಬರೆದಂಥ ಪುಸ್ತಕ.
ಪ್ರಶ್ನೆ ಈಗ ಬಂತು. ರಾತ್ರಿಯ ಹೊತ್ತು ಹುಣಸೆ ಮರದ ಕೆಳಗೆ ಮಲಗಿದರೆ ಯಾರಿಗೆ ತೊಂದರೆಯಾಗಬಹುದು? ಆ ತೊಂದರೆಗೆ ಕಾರಣ ಏನು ಅಂತ ಹೇಳಬೇಕು. ಆಯ್ಕೆಗಳನ್ನು ನೋಡೋಣ. ಹೃದಯ ರೋಗಿಗಳಿಗೆ, ರಕ್ತದ ಏರೊತ್ತಡ ಹೈ ಬ್ಲಡ್ ಪ್ರೆಷರ್ ಇರೋವರಿಗೆ, ಮೂರನೇದು ಅಸ್ತಮಾ ರೋಗಿಗಳಿಗೆ, ನಾಲ್ಕನೇದು ಪೆಪ್ಟಿಕ್ ಅಲ್ಸರ್ ಹೊಟ್ಟೆಯಲ್ಲಿ ಹುಣ್ಣಾಗಿರುತ್ತಲ್ಲ ಅವರಿಗೆ. ಯಾರಿಗೆ ತೊಂದರೆಯಾಗುತ್ತೆ, ಯಾಕೆ ತೊಂದರೆಯಾಗುತ್ತೆ ಅಂತ ಹೇಳಬೇಕು. ಮೊದಲಿಗೆ ಬಜರ್ ಒತ್ತಿದ್ದಾರೆ ವಿಕ್ರಮ್ ಸಾರಾಭಾಯ್, ಆನಂತರ ಸಿ ವಿ ರಾಮನ್ ತಂಡ. ವಿಕ್ರಮ್ ಸಾರಾಭಾಯ್. ಸರ್, ಆಯ್ಕೆ 3 ಅಸ್ತಮಾ ರೋಗಿಗಳಿಗೆ. ಅಸ್ತಮಾ ರೋಗಿಗಳಿಗೆ ತೊಂದರೆಯಾಗುತ್ತೆ, ಯಾಕೆ? ಸರ್, ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್, ಅಂದರೆ ಬ್ರೀತಿಂಗ್ ನೀಟಾಗಿ ಆಗ್ತಾರಲ್ಲ, ಹುಣಸೆ ಮರದ ಕೆಳಗಡೆ ರಾತ್ರಿ ಮಲಗಿದಾಗ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ನೀಟಾಗಿ ಉಸಿರಾಡೋಕ್ಕಾಗಲ್ಲ ಸರ್. ಉತ್ತರವನ್ನು ನೋಡೋಣ. ಅಸ್ತಮಾ ರೋಗಿಗಳಿಗೆ ಅನ್ನೋದು ಸರಿಯಾದ ಉತ್ತರ. ಅಜ್ಜ ಕತೆ ಹೇಳು ಈ ಪುಸ್ತಕ ಕೊಡ್ತಾ ಇದ್ದೇನೆ. ಇಲ್ಲಿ ತಾವು ಹೇಳಿದ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿರುತ್ತೆ. ಹುಣಸೆ ಮರವನ್ನೇ ಯಾಕೆ ತಗೊಂಡಿದ್ದೀವಿ? ಉದಾಹರಣೆಗೆ ಹುಣಸೆ ಮರನೇ ಯಾಕೆ ತಗೊಂಡಿದ್ದೀವಿ ಅಂದರೆ ಅದಕ್ಕೆ 2 ಕಾರಣ ಉಂಟು. ಒಂದು, ಮೊದಲಿಂದಲೂ ರಸ್ತೆಯ ಎರಡೂ ಬದಿಗಳಲ್ಲಿ ನೆಡ್ತಾ ಇದ್ದದ್ದು ಹುಣಸೆ ಮರನ. ಹುಣಸೆ ಮರದ ವಿಶೇಷ ಏನು ಅಂದರೆ ಅದು ಬಹಳ ಚಿಕ್ಕ ಎಲೆಗಳನ್ನು ಬಿಡುತ್ತೆ. ಅದು ಹಾಗಾಗಿ ಅಲ್ಲಿ ತಾವು ಹೇಳಿದಾಗೆ ಉಸಿರಾಟದ ಪ್ರಮಾಣ ಬೇರೆ ಗಿಡಗಳಿಗೆ ಹೋಲಿಸಿದ್ರೆ ಹೆಚ್ಚಿರುತ್ತೆ. ಅದಾದ ಮೇಲೆ ಹುಣಸೆ ಹೂವು ತುಂಬ ಬಿಡುತ್ತೆ. ಆ ಹುಣಸೆ ಹೂವಲ್ಲಿ ಇರ್ತಕ್ಕಂಥ ಪರಾಗಕಣಗಳು ಅಥವಾ ಪೊಲನ್ ಗ್ರೇನ್ಸ್ ಅಂತ ಏನಿದೆ ಅದು ಅಲರ್ಜಿ ಉಂಟು ಮಾಡೋ ಸಾಧ್ಯತೆ ಹೆಚ್ಚು. ಅಸ್ತಮಾದವ್ರಿಗೆ ಅಲರ್ಜಿ ತೊಂದರೆನೂ ಇರುತ್ತೆ. ಹಾಗಾಗಿ ಹುಣಸೆ ಮರದ ಕೆಳಗೆ ಮಲಗಬಾರದು ಅಂತ ಹೇಳ್ತಾರೆ. ಒಳ್ಳೆ ಉತ್ತರವನ್ನು ಕೊಟ್ಟಿದ್ದೀರಾ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಅದ್ಭುತ ರಾಮಾಯಣ. ಆರ್.ಕೆ. ಶಾಮಯ್ಯ ಪಂಡಿತ ರುದ್ರಪಟ್ಟಣ ಅವರು ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಒಂದು ಬಸ್ಸು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತಿದೆ. 150 ಕಿಲೋಮೀಟರ್ ದೂರವನ್ನು ಕ್ರಮಿಸೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅನ್ನೋದನ್ನು ತಾವು ಹೇಳಬೇಕಾಗುತ್ತೆ. ಆಗಲೇ ಬರೆದಿರುತ್ತಿದ್ದಾರೆ ಅಬ್ದುಲ್ ಕಲಾಂ ತಂಡದವರು. ಅದಾದ ನಂತರ ಸಿ ವಿ ರಾಮನ್ ತಂಡದವರು. ಅಬ್ದುಲ್ ಕಲಾಂ ಎಷ್ಟು ಗಂಟೆ? 2.5 ಗಂಟೆ. 2.5 ಗಂಟೆ ಅಂತ ಹೇಳ್ತಾ ಇದ್ದಾರೆ ಸಿ ವಿ ರಾಮನ್. 2.5 ಗಂಟೆ. ಅದೇ ಉತ್ತರವಾ? ಅದೇ ಉತ್ತರ ಅಂತಿದ್ದಾರೆ ವಿಕ್ರಮ್ ಸಾರಾಭಾಯ್. 2.5 ಅದೇ ಉತ್ತರ. ಆಯ್ಕೆಗಳನ್ನು ನೋಡೋಣ. ಮೂರು ಗಂಟೆ, 2 ಗಂಟೆ, 2.5 ಗಂಟೆ. ಉತ್ತರವನ್ನು ನೋಡೋಣ. 2.5 ಗಂಟೆ ಸರಿಯಾದ ಉತ್ತರ. ಈ ಉತ್ತರ ಹೇಗೆ ಬಂತು ಅಬ್ದುಲ್ ಕಲಾಂ? 60 ಕಿಲೋಮೀಟರ್ಗೆ ಎಷ್ಟು ಟೈಮ್ ಹಿಡಿಯುತ್ತೋ ಅದು 1 ಗಂಟೆ ಆಗಿರುತ್ತೆ. ಸೊ ಅದಕ್ಕಿಂತ ಅರ್ಧ ಎಕ್ಸ್ಟ್ರಾ ಇದೆ. ಸೊ 2 ಗಂಟೆ, 2.5 ಗಂಟೆ ಆನ್ಸರ್ ಆಗುತ್ತೆ ಸರ್. ರೈಲು 5 ಗಂಟೆಗೆ ಬರುತ್ತೆ ರೈಲು ಅಂತ ಹೇಳ್ತಾರೆ. ಹೇಗೆ 5 ಗಂಟೆಗೆ ಬರುತ್ತೆ? ರೈಲಿನ ಸರಾಸರಿ ವೇಗ ನಿಗದಿಯಾಗಿರುತ್ತೆ. ಹಾಗಾಗಿ ಇದೇ ಥರ ಲೆಕ್ಕಾಚಾರ ಹಾಕಿ ಇಷ್ಟು ಹೊತ್ತಿಗೆ ರೈಲು ಬರುತ್ತೆ ಅನ್ನೋದನ್ನು ಹೇಳ್ತಾರೆ ಅವರು. ಆ ಪುಸ್ತಕ ನಾನು ಅಬ್ದುಲ್ ಕಲಾಂ ತಂಡಕ್ಕೆ ಕೊಡ್ತಾ ಇದ್ದೇನೆ. ಇನ್ನೂ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. ಮುಂದೆ ಕೊಡ್ತಾ ಇದ್ದೇವೆ ಹೇಮರೆಡ್ಡಿ ಮಲ್ಲಮ್ಮ ಎನ್ನುವ ಪುಸ್ತಕ. ಪ್ರೊಫೆಸರ್ ಸೂಗಯ್ಯ ಹಿರೇಮಠ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಚಿತ್ರವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಗಲೇ ಬಜರ್ ಒತ್ತಿದ್ದಾರಾ ಅಬ್ದುಲ್ ಕಲಾಂ ತಂಡದವರು. ಅದಾದ ಮೇಲೆ ಸಿ ವಿ ರಾಮನ್ ತಂಡ. ಅಬ್ದುಲ್ ಕಲಾಂ ಸರ್. ವಿಕ್ರಮ್ ಮೂರನೇ ತಂಡ ಅಂತ ಕೇಳೋಣ. ಪೂರ್ತಿ ಉತ್ತರ ಕೊಡೋಕ್ಕಾಗುತ್ತಾ ನೋಡಿ ಸರ್. ಪ್ರಜ್ಞಾನ್ ರೋವರ್ ಮತ್ತು ವಿಕ್ರಮ್ ಲ್ಯಾಂಡರ್ ಸರ್. ಆಯ್ಕೆಗಳನ್ನು ನೋಡೋಣ. ವಿಕ್ರಮ್, ಲೂನಾರ್ ಪ್ರಾಸ್ಪೆಕ್ಟರ್, ಲ್ಯೂನೋಕೋಟ್ 2, ಚಾಂಗೆ 3. ತಾವು ಹೇಳ್ತಾ ಇದ್ದೀರಿ ವಿಕ್ರಮ್ ಅಂತ.
ಚಂದ್ರಯಾನ 3ರಲ್ಲಿ ವಿಕ್ರಮ್ ಲ್ಯಾಂಡರ್ ಮತ್ತು ಅದರಿಂದ ಹೊರಟಂಥ ಪ್ರಜ್ಞಾನ್ ರೋವರ್ ಏನಿತ್ತು ಅದು ಎರಡೂ ಚಿತ್ರವನ್ನು ಇಲ್ವ ಚಿತ್ರದಲ್ಲಿ ಸರಿತು. 3ನೇ ತಂಡ ಬಹಳ ಸ್ಪಷ್ಟವಾಗಿ ವಿಕ್ರಮ್ ಲ್ಯಾಂಡರ್ ಹೇಳಿದ್ರು, ಹಾಗೆಯೇ ಪ್ರಜ್ಞಾನ್ ರೋವರ್ ಸಹ ಹೇಳಿದ್ರು, ಹೌದಲ್ವಾ? ಹಾಗಾಗಿ ಈ ಪುಸ್ತಕವನ್ನು ನಾನು ವಿಕ್ರಮ್ ಸಾರಾಭಾಯಿ ತಂಡಕ್ಕೆ ಕೊಡ್ತಾ ಇದ್ದೇನೆ. ಮುಂದಿನ ಪುಸ್ತಕ ನೋಡೋಣ. ಹಲೋ ಟೀಚರ್, ಶಿಕ್ಷಕಿ ಮಕ್ಕಳ ಒಡನಾಟದ ವೃತ್ತಿ, ಅನಸೂಯ ಯತೀಶ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಮಳೆಯ pH ಎಷ್ಟು? ಕುಡಿಯಲು ಅದು ಯೋಗ್ಯವೇ? ಎರಡೂ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ. ಉತ್ತರ ಕೊಡ್ತೀರಾ? ಆಯ್ಕೆಗಳು ಕೊಡಲ? ಹೇಳಿ. 5.8 ಸರ್. 5.8 ಆಸಿಡಿಕ್ pH. ಏನದು pH? ಅದು ಹಾಂ ಸರ್. 5.8. ಹಾಂ ಸರ್. ಕುಡಿಬಹುದಾ ಮಳೆ ನೀರನ್ನು? ಹಾಂ ಸರ್. ಸರಿಯಾದ ಉತ್ತರ ನೋಡೋಣ. 5.6 ಕುಡಿಬಹುದು. ಉತ್ತರ ಸರಿಯಾಗಿದೆ. ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಗೆ ಹೋಗೋಣ. ವೇಣುಗೋಪಾಲ ಹೇರೂರ್ ಅವರು ಬರೆದಂಥ ಭಾರತೀಯ ಗಣಿತಶಾಸ್ತ್ರದ ಹಾಗೂ ಶಾಸ್ತ್ರಜ್ಞರ ಚರಿತೆ ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ. ಮೋಡಗಳಲ್ಲಿ ಹಾಗೂ ವಾತಾವರಣದಲ್ಲಿ ಯಾವಾಗಲೂ ನೀರಿನ ಹನಿಗಳು ಇದ್ದೇ ಇರುತ್ತವೆ, ಆದರೆ ಕಾಮನ ಬಿಲ್ಲು ಕಾಣೋದಿಲ್ಲ, ಯಾಕೆ? ಇದಕ್ಕೆ ಆಯ್ಕೆಗಳಿರೋದಿಲ್ಲ, ವಿವರಣೆ ಮಾತ್ರ ಕೊಡಬೇಕು. ಬಜರ್ ಒತ್ತಿದ್ದಾರೆ. ಮೊದಲನೇ ತಂಡ ಸಿ ವಿ ರಾಮನ್ ತಂಡ, ಹೇಳಿಪ್ಪ. ಸರ್, ನೀರು ಡ್ರಾಪ್ಸ್ನ ಸೈಜು 0.1 ಮಿಲಿಮೀಟರಿಂದ 1 ಮಿಲಿಮೀಟರ್ ಇರುತ್ತೆ. ಸೊ ಅದು ಬರುವಾಗ ಅದ್ರ ರಿಫ್ರಾಕ್ಷನ್ ಆಗೋದು ಸಖತ್ ಲೆಸ್ ಪಾಸಿಬಿಲಿಟೀಸ್ ಇರುತ್ತೆ. ಮತ್ತು ನಾವು ಯಾವಾಗಾದರೂ ಕಾಮನಬಿಲ್ ನೋಡುವಾಗ ಲೈಟು ಅದೇ ರೈಟ್ ಇರಬೇಕು, ಅದಕ್ಕೆ ಬ್ರೈಟ್ ಲೈಟ್ ಇದ್ದರೆ ಮಾತ್ರ ಅದು ಪಾಸಿಬಲ್ ಆಗೋಕ್ಕೆ ಚಾನ್ಸ್ ಇದೆ. ಓಕೆ, ಅದಾದಮೇಲೆ ಯಾವಾಗಲೂ ಯಾಕೆ ಕಾಣಲ್ಲ? ಇರಬೇಕು, ಏನಕ್ಕಂದರೆ ಸೂರ್ಯನ ಕಿರಣ ನಮ್ಮದು ಕರೆಕ್ಟ್ ಆಪೋಸಿಟ್ ಇರಬೇಕು ಬರುವಾಗ. ಅದಕ್ಕೆ ಒಂದು ಡಿಗ್ರಿನಲ್ಲಿ ಲೆಕ್ಕ ಮಾಡಿ ಹೇಳ್ತಾರೆ. ಲೆಸ್ ದೆನ್ 45 ಡಿಗ್ರಿ. ಲೆಸ್ ದೆನ್ 45 ಆಯಿತು, ಒಪ್ಕೊಳ್ಳೋಣ. ಲೆಸ್ ದೆನ್ 45 ಇರಬೇಕು. ಅದಾದಮೇಲೆ ಬೇರೆ ಸಂದರ್ಭದಲ್ಲಿ ಯಾಕೆ ಕಾಣಲ್ಲ? ಅದು ನನ್ನ ಪ್ರಶ್ನೆ. ಬೇರೆ ಸಂದರ್ಭದಲ್ಲಿ ಏನಾದರೂ ಮೋಡ ಆದರೂ ಇರ್ಬೋದು, ಮತ್ತು ಮೋಡ ಇಲ್ಲ ಅಂತಲೇ ಭಾವಿಸೋಣ. ಮತ್ತು ಸಣ್ಣ ಡೈರೆಕ್ಷನಲ್ಲಿ ಇಲ್ಲದೆ ಇರ್ಬೋದು, ಯಾವ ಆಲ್ಟಿಟ್ಯೂಡಲ್ಲೂ. ಸಣ್ಣೂ ಇದ್ದಾನೆ, ಆಲ್ಟಿಟ್ಯೂಡು ಸರಿಯಾಗಿದೆ. ಮತ್ತು ಹೆವಿ ರೇನ್ ಇರ್ಬೋದು ಸರ್, ಹೆವಿ ರೇನ್ ಇದ್ರೂ ಆಗಲ್ಲ. ನೋಡೋಣ. ಎರಡನೇದಾಗಿ ಬಜರ್ ಒತ್ತಿದ್ದಾರೆ ಕಲಾಂ ತಂಡ. ರಿಫ್ರಾಕ್ಷನ್ ಆಗೋದಕ್ಕೆ ಚಾನ್ಸಸ್ ಇರಲ್ಲ, ಬಟ್ ಅಲ್ಲಿ ನಮ್ಮ ರೇನ್ ಡ್ರಾಪ್ಲೆಟ್ ಮಳೆ ಹನಿಗಳು ಎಷ್ಟಿರುತ್ತೆ ಅನ್ನೋದು ಮುಖ್ಯ ಆಗಿರುತ್ತೆ. ಮತ್ತು ಸಣ್ಣ ಯಾವಾಗಲೂ ಆಪೋಸಿಟ್ ಡೈರೆಕ್ಷನಲ್ಲಿರಬೇಕು, ಆವಾಗ ಮಾತ್ರ ರಿಫ್ರಾಕ್ಷನ್ ಆಗೋದಕ್ಕೆ ಸಾಧ್ಯ ಇರುತ್ತೆ. ಮತ್ತು 45 ಡಿಗ್ರಿಗಿಂತ 41 ಅರೌಂಡ್ 41 to 43 ಡಿಗ್ರಿ ಇದ್ದರೆ ಮಾತ್ರ ರಿಫ್ರಾಕ್ಷನ್, ಸನ್ಲೈಟ್ ಅಷ್ಟಿದ್ರೆ ಮಾತ್ರ ರಿಫ್ರಾಕ್ಷನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಮತ್ತು ಸೈಜ್ ಬಂದು 0.1 ಅರೌಂಡ್ 1.5 ಆರ್ ಸಮಥಿಂಗ್ ಇರುತ್ತೆ, ಬಟ್ 1.1ಗಿಂತ ಜಾಸ್ತಿ ಇದ್ದರೆ ಆಗೋದಿಲ್ಲ, ಅದು ನನಗೆ ಗೊತ್ತಿದೆ ಅಷ್ಟೇ. ಬಟ್ ರಿಫ್ರಾಕ್ಷನ್ ಆಗಬೇಕು ಅಂದರೆ ರೇನ್ ಡ್ರಾಪ್ಲೆಟ್ಸ್ ಇಂಪಾರ್ಟೆಂಟ್. ಎಷ್ಟು ರೇನ್ ಡ್ರಾಪ್ಲೆಟ್ಸ್ ಮತ್ತು ಅದ್ರ ಸೈಜ್ ಮೇಲೆ ಡಿಪೆಂಡ್ ಆಗಿ ರಿಫ್ರಾಕ್ಷನ್ ಆಗುತ್ತೆ. ಮತ್ತು ಸನ್ ಅಪೋಸಿಟ್ ಡೈರೆಕ್ಷನಲ್ಲಿ ಇರಬೇಕು. ಸಿ ವಿ ರಾಮನ್ ತಂಡಕ್ಕೆ ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ತಾವು ಹೇಳಿದ ಹಾಗೆ ಕಾಮನ ಬಿಲ್ಲು ಮೂಡಬೇಕಾದ್ರೆ ಆಕಾಶದಲ್ಲಿ 0.1ರಿಂದ 1 mm ಅಷ್ಟು ನೀರಿನ ಹನಿಗಳ ದಪ್ಪ ಇರಬೇಕು. ಆದರೆ ಬೇರೆ ಸಂದರ್ಭದಲ್ಲಿ ಏರೋಸಾಲ್ಸ್, ಮಿಸ್ಟ್ ಈ ರೂಪದಲ್ಲಿ ಇರುತ್ತೆ ನೀರಿನ ಹನಿಗಳು. ಆದರೆ ಅವುಗಳ ಗಾತ್ರ ಬಹಳ ಬಹಳ ಚಿಕ್ಕದಾಗಿರುತ್ತೆ, 1 mm ಅಷ್ಟು ಇರೋಲ್ಲ. ಹಾಗಾಗಿ ರಿಫ್ರಾಕ್ಷನ್ ಆಗೋದಿಲ್ಲ. ಯಾವಾಗಲೂ ಮಳೆ ಹನಿಗಳು, ನೀರಿನ ಹನಿಗಳು ಆಕಾಶದಲ್ಲಿ ಇದ್ದೇ ಇರುತ್ತವೆ, ಆದರೆ ಗಾತ್ರ ಬಹಳ ಮುಖ್ಯ. ಇದು ಮೊದಲನೇ ಅಂಶ. ಎರಡನೇ ಅಂಶ ಏನು ಅಂತ ಹೇಳ್ತಂದರೆ ಪ್ರಖರ ಬೆಳಕು ಹೇಳಿದ್ರೆ ಇರಬೇಕಾಗುತ್ತೆ. ಮೂರನೇ ಅಂಶ ತಾವು ಹೇಳಿದ ಹಾಗೇ 42 ಡಿಗ್ರಿ ಅಥವಾ 45 ಡಿಗ್ರಿ ಆ ಒಂದು ಆಲ್ಟಿಟ್ಯೂಡಲ್ಲೇ ಇರಬೇಕು, ಅದು ಸರಿಯಾದ ಉತ್ತರ. ಆಮೇಲೆ ಜೋರಾಗಿ ಮಳೆ ಬಂದ್ರೂ ಸಹ, ಸೂರ್ಯ ಇದ್ರೂ ಸಹ ಕಾಣಲೇಬೇಕು ಅಂತ ಏನಿಲ್ಲ.
ಕಾಮನಬಿಲ್ಲು. ಮಳೆಯ ಹನಿಗಳು ನೀವೆಲ್ಲಿ ನಿಂತಿರ್ತೀರೋ ಆ ದಿಕ್ಕಿಗೆ ಸರಿಯಾಗಿ ಆಕಾಶದಲ್ಲಿ ಹೆಚ್ಚು ಮಳೆ ಹನಿಗಳು ಆ ಆಕಾಶದಲ್ಲಿದ್ದರೆ ಮಾತ್ರ ಕಾಣುತ್ತೆ ಆ ಒಂದು ಸ್ಥಳದಲ್ಲಿ. ಬೇರೆ ಸ್ಥಳದಲ್ಲಿ ಕಾಣಲೇಬೇಕು ಅಂತ ಏನೂ ನಿಯಮ ಇಲ್ಲ. ಹಾಗಾಗಿ ತಾವು ಕೊಟ್ಟಂಥ ರಾಮನ್ ತಂಡ ಕೊಟ್ಟಂಥ ಉತ್ತರ ಸರಿ ಅಂತ ಭಾವಿಸಿ ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಜ್ಯೋತಿಬಾ ಫುಲೆ ಡಾಕ್ಟರ್ ಎಚ್.ಎಸ್. ಅನುಪಮಾ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಸಸ್ಯಗಳ ಎಲೆ ಹಾಗೂ ಹೂಗಳು ಮೃದುವಾಗಿರಲು ಕಾರಣ ಈ ಅಂಗಾಂಶ ಟಿಶ್ಯೂ. ಯಾವ ಟಿಶ್ಯೂವಿನ ಕಾರಣ ಅದು ಅಷ್ಟು ಮೃದುವಾಗಿರುತ್ತೆ ಅಂತ. ಮೊದಲಿಗೆ ಕಲಾಂ ತಂಡ, ಆನಂತರ ರಾಮನ್ ತಂಡ. ಪ್ಯಾರೆನ್ಕೈಮಾ ಟಿಶ್ಯೂ. ಪ್ಯಾರೆನ್ಕೈಮಾ. ಸಿ ವಿ ರಾಮನ್. ಪ್ಯಾರೆನ್ಕೈಮಾ ಅದರಲ್ಲಿರೋ ಕ್ಲೋರೋಪ್ಲಾಸ್ಟ್ ಅಂತ. ಈಗ ಮೊದಲ ಸುಳುಹನ್ನು ನೋಡೋಣ. ಈ ಅಂಗಾಂಶದಲ್ಲಿ ಕ್ಲೋರೋಪ್ಲಾಸ್ಟ್ಗಳಿದ್ದಾಗ ಆಹಾರ ತಯಾರಿಕೆಯಲ್ಲಿ ಪಾಲ್ಗೊಳ್ಳುತ್ತವೆ. ಎರಡನೇ ಸುಳುಹು: ಕೋಶ ಭಿತ್ತಿಯಲ್ಲಿ ಹೆಮಿಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಅಧಿಕವಾದಾಗ ಎಲೆ ತೊಟ್ಟು ಹಾಗೂ ಹೂವಿನ ತೊಟ್ಟಲ್ಲಿ ಕಂಡುಬರುತ್ತೆ. ಮೂರನೇ ಸುಳುಹು: ಸಡಿಲ ಜೀವಕೋಶಗಳ ನಡುವೆ ಗಾಳಿ ತುಂಬಿದ್ದಾಗ ಗಿಡ ನೀರಿನಲ್ಲಿ ತೇಲುತ್ತದೆ. ಏನಂತಾರೆ ಅದಕ್ಕೆ? ಏರಂಕೈಮ ಅಂತ ಕೇಳಿದ್ದೀರಾ? ಏರಂಕೈಮ. ಸರಿಯಾದ ಉತ್ತರವನ್ನು ನೋಡೋಣ. ಪ್ಯಾರೆನ್ಕೈಮಾ ಟಿಶ್ಯೂ ಉತ್ತರ ಸರಿಯಾಗಿದೆ. ಮೊದಲೇ ಕೊಟ್ಟಿದ್ದೀರಿ. ನಿಮಗೆ 4 ಪುಸ್ತಕಗಳನ್ನು ನಾನು ಕೊಡ್ತಾ ಇದ್ದೇನೆ. 4 ಪುಸ್ತಕಗಳನ್ನು ನಿಮಗೆ ಕೊಟ್ಟಿದ್ದೇನೆ. ಈಗ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಚಟ್ಪಟ್ ಚಿನ್ಕುರಳಿ ರ್ಯಾಪಿಡ್ ಫೈರ್. ಸಿ ವಿ ರಮನ್ ತಂಡ, ತಮ್ಮ ಸಮಯ ಆರಂಭ ಆಗ್ತಾ ಇದೆ. ಚಲನೆಯ ನಿಯಮಗಳನ್ನು ಲಾಸ್ ಆಫ್ ಮೋಷನ್ ಯಾರು ರೂಪಿಸಿದರು? ಐಸಾಕ್ ನ್ಯೂಟನ್, ಆಲ್ಬರ್ಟ್ ಐನ್ಸ್ಟೈನ್. ಐಸಾಕ್ ನ್ಯೂಟನ್. ಮುಂದಿನ ಪ್ರಶ್ನೆ: ಒಬ್ಬ ವಯಸ್ಕನ ದೇಹದಲ್ಲಿ ಎಷ್ಟು ಉಪ್ಪು ಇರುತ್ತದೆ? 250 ಗ್ರಾಂ, 500 ಗ್ರಾಂ? 250 ಗ್ರಾಂ. ಮುಂದಿನ ಪ್ರಶ್ನೆ: ಇವುಗಳಲ್ಲಿ ಯಾವುದು ಅಮೈನೋ ಆಮ್ಲ ಅಲ್ಲ? ಅಡೆನಿನ್, ಟ್ರಿಪ್ಟೋಫನ್? ಅಡೆನಿನ್. ಮುಂದಿನ ಪ್ರಶ್ನೆ: ಒಂದು ಕೊಂಬಿನ ಖಡ್ಗಮೃಗ ಎಲ್ಲಿ ಹೆಚ್ಚಿದೆ? ಕಾಜಿರಂಗ ಅಭಯಾರಣ್ಯ, ಕಾನ್ಹಾ ಅಭಯಾರಣ್ಯ? ಕಾಜಿರಂಗ ಅಭಯಾರಣ್ಯ. ಮುಂದಿನ ಪ್ರಶ್ನೆ: SBM ಎಂದರೆ ಏನು? ಸ್ವಸ್ಥ ಭಾರತ್ ಮಿಷನ್, ಸ್ವಚ್ಛ ಭಾರತ್ ಮಿಷನ್? ಸ್ವಚ್ಛ ಭಾರತ್ ಮಿಷನ್. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಐಸಾಕ್ ನ್ಯೂಟನ್, ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ 250 ಗ್ರಾಂ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಅಡೆನಿನ್, ಅದು ನ್ಯೂಕ್ಲಿಕ್ ಆ್ಯಸಿಡಲ್ಲಿ ಇರುತ್ತೆ, ಉತ್ತರ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕಾಜಿರಂಗ ಅಭಯಾರಣ್ಯ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ಸ್ವಚ್ಛ ಭಾರತ್ ಮಿಷನ್ ಅಂತ. ತಾವು 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿರೋ ಕಾರಣ ತಮಗೆ 3, 2, 5 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ವಿಕ್ರಮ್ ಸಾರಾಭಾಯ್ ತಂಡಕ್ಕೆ. ಪ್ಲವನತೆ, ಬಾಯನ್ಸಿ ಎಂದರೆ ಏನು? ದ್ರವದ ಮೇಲ್ಮೈ ಒತ್ತಡ, ಗಾಳಿಯ ಕೆಳ ಒತ್ತಡ? ಗಾಳಿಯ ಕೆಳ ಒತ್ತಡ. ಮುಂದಿನ ಪ್ರಶ್ನೆ: SB ಎಂದರೆ ಸ್ಟಿಬ್ನಮ್ ಅಥವಾ ಸ್ಟಿಬ್ನೈಟ್, ಅದರ ಆಧುನಿಕ ಹೆಸರೇನು? ಆಂಟಿಮನಿ, ಅರ್ಸನಿಕ್? ಆಂಟಿಮನಿ. ಮುಂದಿನ ಪ್ರಶ್ನೆ: ಇನ್ಸುಲಿನ್ ಅನ್ನು ಯಾವ ಜೀವಕೋಶಗಳು ತಯಾರಿಸುತ್ತವೆ? ಆಲ್ಫಾ ಕೋಶ, ಬೀಟಾ ಕೋಶ? ಬೀಟಾ ಕೋಶ. ಭೂಕಂಪನ ಅಧ್ಯಯನ ಶಾಖೆಯ ಹೆಸರೇನು? ಸೀಸ್ಮಾಲಜಿ, ಜಿಯಾಲಜಿ? ಮುಂದಿನ ಪ್ರಶ್ನೆ: ಜಗತ್ತಿನಲ್ಲಿ ಎಷ್ಟು ಜನರಿಗೆ ಕುಡಿಯಲು ಶುದ್ಧ ನೀರು ದೊರೆಯುತ್ತಿಲ್ಲ? 100.1 ಮಿಲಿಯನ್, 1.1 ಬಿಲಿಯನ್? 1.1 ಬಿಲಿಯನ್. ಬಿಲಿಯನ್. ಉತ್ತರವನ್ನು ನೋಡ್ತಾ ಹೋಗೋಣ. ಪ್ಲವನತೆ, ದ್ರವದ ಮೇಲ್ಮೈ ಒತ್ತಡ. ಎರಡನೇ ಪ್ರಶ್ನೆಗೆ ಉತ್ತರ ಆಂಟಿಮನಿ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರ ಬೀಟಾ ಕೋಶ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸೀಸ್ಮಾಲಜಿ ಆಗಿತ್ತು, ತಾವು ಉತ್ತರ ಕೊಟ್ಟಿಲ್ಲ. ಐದನೇ ಪ್ರಶ್ನೆಗೆ ಉತ್ತರ 1.1 ಬಿಲಿಯನ್ ಸರಿಯಾಗಿದೆ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ಕಲಾಂ ತಂಡಕ್ಕೆ. ಯೂನಿವರ್ಸಲ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಎಷ್ಟು? 9.8 ಮೀಟರ್ ಸೆಂಟಿಮೀಟರ್ ಸ್ಕ್ವೇರ್ ಆರ್ 10.8 ಮೀಟರ್ ಸೆಕೆಂಡ್ ಸ್ಕ್ವೇರ್? 9.8. 9.8.
ಓಕೆ, ಮುಂದಿನ ಪ್ರಶ್ನೆ. ಹಾಲಿನ pH ಎಷ್ಟು? ಸ್ವಲ್ಪ ಆಮ್ಲೀಯ, ಸ್ವಲ್ಪ ಕ್ಷಾರೀಯ? ಸ್ವಲ್ಪ ಆಮ್ಲೀಯ, ಆಸಿಡಿಕ್. ಅಸಿಡಿಕ್. ಮುಂದಿನ ಪ್ರಶ್ನೆ. ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಯಾವುದು? ಅಡ್ರಿನಲಿನ್, ನಾರ್ ಅಡ್ರಿನಲಿನ್? ಅಡ್ರಿನಲಿನ್. ಮುಂದಿನ ಪ್ರಶ್ನೆ. ಭಾರತದ ಯಾವ ರಾಜ್ಯದಲ್ಲಿ ಕಾಡು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದೆ? ಮಧ್ಯಪ್ರದೇಶ, ಉತ್ತರ ಪ್ರದೇಶ? ಉತ್ತರ ಪ್ರದೇಶ್. ನಗರದಲ್ಲಿ ಒಬ್ಬ ನಾಗರಿಕ ಪ್ರತಿದಿನ ಸರಾಸರಿ ಎಷ್ಟು ಲೀಟರ್ ನೀರನ್ನು ಉಪಯೋಗಿಸುತ್ತಿದ್ದಾನೆ? 300 ಲೀಟರ್, 3000 ಲೀಟರ್? 300 ಲೀಟರ್. 300 ಲೀಟರ್. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 9.8 ಮೀಟರ್. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಸ್ವಲ್ಪ ಆಮ್ಲೀಯ, ಅಸಿಡಿಕ್, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಅಡ್ರಿನಲಿನ್ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಮಧ್ಯಪ್ರದೇಶ ಆಗಿತ್ತು. ತಾವು ಉತ್ತರ ಪ್ರದೇಶ ಅಂತ ಹೇಳಿದಿರಿ. ಐದನೇ ಪ್ರಶ್ನೆಗೆ ಉತ್ತರ 300 ಲೀಟರ್ ಸರಿಯಾಗಿದೆ. 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಒಂದು ಪ್ರಯೋಗವನ್ನು ಮಾಡಿ ತೋರಿಸ್ತೇವೆ. ಇಲ್ಲಿ ಪುಸ್ತಕಗಳನ್ನು ಜೋಡಿಸಿದ್ದೇನೆ. ನನ್ನ ಬಲಗಡೆ, ನನ್ನ ಎಡಗಡೆನೂ ಪುಸ್ತಕಗಳನ್ನು ಜೋಡಿಸಿದ್ದೇನೆ. ಇದರ ಮೇಲೆ ಒಂದು ಹಾಳೆಯನ್ನು ಇಡ್ತಾ ಇದ್ದೇನೆ. ಈ ಹಾಳೆಯ ಮೇಲೆ ಒಂದು ಪೆನ್ನನ್ನು ಇಡ್ತಾ ಇದ್ದೇನೆ. ಈ ಪೇಪರ್ ಬ್ರಿಡ್ಜ್, ಕಾಗದದ ಸೇತುವೆ ಕುಸಿದು ಬಿತ್ತು. ಇದೇ ಕಾಗದದ ಸೇತುವೆ, ಪೇಪರ್ ಬ್ರಿಡ್ಜ್ ಏನಿದೆ ಅದನ್ನು ಈ ರೀತಿ ಮಡಚಿದ್ದೇನೆ. ನೋಡಿ, ಈ ರೀತಿ ಮಡಚಿದ್ದೇನೆ. ಮಡಚಿಬಿಟ್ಟು ಇದೇ ಪುಸ್ತಕದ ಮೇಲೆ ಇಡ್ತಾ ಇದ್ದೇನೆ. ಇದರ ಮೇಲೆ ಆವಾಗಲೇ ಪೆನ್ ಇಟ್ಟಿದ್ದಕ್ಕೆ ಕುಸಿದು ಬಿತ್ತಲ್ಲ ಬ್ರಿಡ್ಜು. ಈಗ ಪೆನ್ ಇಡ್ತಾ ಇದ್ದೇನೆ, ಕುಸಿದು ಬಿದ್ದಿಲ್ಲ. ಅದಾದ ಮೇಲೆ ನೋಡೋಣ, ಈ ಮೊಬೈಲ್ ಇಡ್ತಾ ಇದ್ದೇನೆ, ತಡೆಯುತ್ತಾ ಇಲ್ವಾ ಅಂತ. ನೋಡಿ, ಮೊಬೈಲ್ ಭಾರವನ್ನು ತಡೀತಾ ಇದೆ. ಇದರ ಹಿಂದೆ ಇರುವಂಥ ಭೌತ ವಿಜ್ಞಾನದ ತತ್ವ ಏನು? ಸೆಂಟರ್ ಆಫ್ ಮಾಸ್ ಕಾನ್ಸೆಪ್ಟ್ ನೋಡಿದಾಗ ನಾವು ಮಾಸ್ ಹಿಂಗೆ ಸ್ಟ್ರೇಟಾಗಿ ಇಟ್ಟಾಗ ಸೆಂಟರಲ್ಲಿ ಆ್ಯಕ್ಟ್ ಆಗ್ತದೆ. ಸೊ ದೇರ್ ಇಟ್ ಇಸ್ ಗೆಟಿಂಗ್ ರೀಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳಿ. ಸರಿಯಾದ ಉತ್ತರ ಏನು ಅಂತ ಹೇಳ್ತಂದರೆ, ಫೋರ್ಸ್ ಅನ್ನೋದು ಏನಿದೆ, ಭಾರ ಅನ್ನೋದು ಏನಿದೆ, ಹೀಗಿಟ್ಟಾಗ ಅದು ಒಂದೇ ಕಡೆಗೆ ಬೀಳ್ತಾ ಇರೋದ್ರಿಂದ ಆ ಭಾಗ ನೀವೆಲ್ಲ ಸರಿಯಾಗಿ ಉತ್ತರ ಕೊಟ್ಟರೆ. ಎರಡನೇ ಭಾಗ, ಈ ಮೊಬೈಲನ್ನು ಇಟ್ಟಾಗ ಎಷ್ಟು ತೂಕ ಇರ್ತಕ್ಕಂಥ ಈ ಭಾಗ ಏನಿದೆ, ಇಲ್ಲಿ ವಿ ಆಕಾರದಲ್ಲಿ ಬರ್ತಾ ಇದೆ ಅಲ್ವಾ? ಆ ವಿ ಆಕಾರದಲ್ಲಿ ಎರಡೂ ಕಡೆಗೆ ಸರಿ ಸಮಾನವಾಗಿ ವಿತರಣೆ, ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಆ ಡಿಸ್ಟ್ರಿಬ್ಯೂಷನ್ ಆಗಿದ್ದು ಎಲ್ಲಿಗೆ ಹೋಗುತ್ತೆ ಅಂದರೆ, ಈ ಎರಡೂ ಪುಸ್ತಕಗಳಿದೆಯಲ್ಲ ಇದರ ಮೇಲೆ ಬೀಳುತ್ತೆ. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಸಮಯ ಬಂತು. ಮೊದಲ ತಂಡ ಸಿ ವಿ ರಾಮನ್ ತಂಡ, ತಮಗೆ 8 ಪುಸ್ತಕ ಸಿಗ್ತಾ ಇದೆ. ಎರಡನೇ ತಂಡ ವಿಕ್ರಮ್ ಸಾರಾಭಾಯಿ ತಂಡ, ತಮಗೆ 7 ಪುಸ್ತಕ ಸಿಗ್ತಾ ಇದೆ. ಹಾಗೆಯೇ ಕೊನೆಯ ತಂಡ ಇವತ್ತಿನ ಯಶಸ್ವಿ ತಂಡ, ತಮಗೆ 110 ಅಂಕಗಳು ಸಿಗ್ತಾ ಇದೆ ಕಲಾಂ ತಂಡಕ್ಕೆ. ಈಗ ಪುಸ್ತಕಗಳನ್ನು ಕೊಡುವ ಸಮಯ ಬಂತು. ಮೊದಲ ತಂಡ ಸಿ ವಿ ರಾಮನ್ ತಂಡ, ತಮಗೆ 8 ಪುಸ್ತಕ ಸಿಗ್ತಾ ಇದೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ವಿಕ್ರಮ್ ಸಾರಾಭಾಯಿ ತಂಡ, ತಮಗೆ 3, 4, 7 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಇವತ್ತಿನ ಕ್ವಿಜ್ ಸ್ಪರ್ಧೆಯಲ್ಲಿ ಅತ್ಯಂತ ಹೆಚ್ಚಿನ ಅಂಕ 110 ಅಂಕಗಳನ್ನು ಪಡೆದಿದ್ದಾರೆ ನಮ್ಮ ಮೂರನೆಯ ತಂಡ, APJ ಅಬ್ದುಲ್ ಕಲಾಂ ತಂಡ. ಎಲ್ರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಯಲಹಂಕದ ಜೀವಿತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ ಈ ವಿಜ್ಞಾನ ಕ್ವಿಜ್ ಕಾರ್ಯಕ್ರಮ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀವಿತ್ PU ಕಾಲೇಜ್, ಯಲಹಂಕ.